ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನನ್ನ ಜೀವನದಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ ಅಂತೂ ಆಗುತ್ತೆ. ಯಾಕೆ ಅಂತ ಅಂದರೆ ನಾನು ಲೈಫಲ್ಲಿ ಏನೂ ಮಾಡಿರಲಿಲ್ಲ. ಸೊ ಏನಾದರೂ ಮಾಡಬೇಕನ್ನೋ ಆ ಥರ ಎಲ್ಲರಿಗೂ ಇರುತ್ತೆ, ಯಾರಿಗಿಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ನಾವು ಏನಾದರೂ ಸಾಧಿಸಬೇಕು ಅಥವಾ ಏನೋ ಒಂದು ಸ್ಪೆಷಲಾಗಿ ಮಾಡಬೇಕಂತ ಇರುತ್ತೆ. ಸೊ ಆ ಥರದಲ್ಲಿ ನಂದು ಒಂದೇನೋ ಸಣ್ಣ ಪ್ರಯತ್ನದಲ್ಲಿ ಒಂದು ಹಂತಕ್ಕೆ ಬಂದಿದ್ದೀನಿ. ಅಂದರೆ ನನ್ನ ಸಿಲ್ವರ್ ಪ್ಲೇ ಬಟನ್ನ ನಮ್ಮ ಅಮ್ಮನ ಕೈಯಲ್ಲೇ ನಾನು ಓಪನ್ ಮಾಡಿಸ್ಬೇಕಂತ ವೆಯ್ಟ್ ಮಾಡ್ತಿದ್ದೆ. ಸೊ ಹಿಂದಿನ ದಿನ ನಾನು ಸ್ವಲ್ಪ ಸ್ಲಿಪ್ಪಾಗಿ ಬಿದ್ದು ನನ್ನ ಅಂಗೈಗೆ ಪೆಟ್ಟಾಗಿಬಿಡ್ತು. ಸೊ ಇದೇನಾಯಿತು ಅಂತಂದರೆ ಆ್ಯಕ್ಚುಲಿ ಅಂಗೈಗೆ ಪೆಟ್ಟಾದರೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ನಾನು ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಒಂದು ಸರ್ಪ್ರೈಸಾಗಿ ಏನಾದರೂ ಸ್ಪೆಷಲ್ ಅಡುಗೆ ಎಲ್ಲ ಮಾಡಬೇಕು, ಅವ್ರಿಗೆ ಒಂದು ಸರ್ಪ್ರೈಸ್ ಮಾಡಬೇಕು ಅಂತೆಲ್ಲ ಇತ್ತು. ಈ ಕೈ ತುಂಬ ಪೇಯ್ನ್ ಆಗ್ತಾಯಿತ್ತು. ಏನೇ ಆದರೂ ಇಲ್ಲಿ ಟಚ್ ಮಾಡಲೇಬೇಕಲ್ವ, ನಾವು ಏನೇ ಹೋಲ್ಡ್ ಮಾಡ್ತೀವಿ ಅಂದರೆ ಇಲ್ಲಿ ಟಚ್ ಆಗುತ್ತೆ. ಸರಿ, ಬಟ್ ಇದನ್ನು ಮಿಸ್ ಮಾಡ್ಕೊಳಕ್ಕಂತೂ ಆಗಲ್ಲ. ಇವತ್ತಿನ ದಿನಾನ ನನ್ನ ಕೈಲಿ ಆದಷ್ಟು ಅವ್ರಿಗೆ ಏನಾದರೂ ಸರ್ಪ್ರೈಸಾಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆಗೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ಸಿಂಪಲಾಗಿ ಮಾಡಿದೆ, ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲಾಗಿ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಅಂತ. ಇಲ್ಲಿ ನಾನು 1 ಪಾಟ್ ಸಾಂಬಾರ್ ರೈಸ್ ಮಾಡ್ತಾಯಿದ್ದೀನಿ. ಅಂದರೆ ಸಾಂಬಾರು ಸಪ್ರೇಟು, ರೈಸ್ ಸಪ್ರೇಟ್ ಮಾಡ್ತಲ್ಲ, ಎರಡೂ ಸೇರಿ ಮಾಡಿದರೆ ಅದು ಸಾಂಬಾರು ರೈಸ್ ಆಗಿಬಿಡುತ್ತೆ. ಈ ಥರ ರಸಮ್ ರೈಸ್ 1 ಪಾಟ್ ರೆಸಿಪಿ ಕೂಡ ತೋರಿಸಿದ್ದೆ. ರಸಮ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ಥರ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಪೇಯ್ನ್ ಇತ್ತು ನನಗೆ. ಸಡನ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಹಿಂದಿನ ದಿನವೇ ಸಿಲ್ವರ್ ಪ್ಲೇ ಬಟನ್ ಬಂದಿತ್ತು, ಆದರೆ ನನ್ನ ಹಸ್ಬೆಂಡ್ ಹೇಳೇ ಇರಲಿಲ್ಲ. ಮಧ್ಯಾಹ್ನ ಡ್ಯೂಟಿಯಿಂದ ಬಂದ ತಕ್ಷಣ ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ. ಇನ್ನು ರೆಸಿಪಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಮೆಂತ್ಯ, ಹಸಿರುಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ, ಸ್ವಲ್ಪ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಗೆ ಕ್ಯಾಪ್ಸಿಕಮ್ಮು, ಎಷ್ಟು ಬೇಕಷ್ಟು ಉಪ್ಪು ಮತ್ತು ಇಂಗು, ತರಕಾರಿ ಏನಾದರೂ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸ್ ಇತ್ತು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಹುಣಸೆಹಣ್ಣು ರಸ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೆನೆಸಿಟ್ಟಿದ್ನಲ್ಲ ಅಕ್ಕಿ ಮತ್ತು ಬೇಳೆ ಅದನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ವಿಜಿಲ್ ಹಾಕಿಸ್ಕೊಳ್ಳೋದು. ಸ್ವಲ್ಪ ಇದು ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿಲೇ ಬರುತ್ತೆ. ಇನ್ನು ಹೆಸರುಬೇಳೆ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಹೆಸರುಬೇಳೆ ಮಾಡ್ತಾಯಿದ್ದೀನಿ. ಕೋಸಂಬರಿ ಸೌತೆಕಾಯಿ ಇರಲಿಲ್ಲ, ಬರೀ ಕ್ಯಾರೆಟ್ ಇತ್ತು. ಸರಿ, ಅದನ್ನೇ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರುಬೇಳೆನ ಹಾಕಿದೆ. ಇನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗೆ ಸ್ವಲ್ಪ ಬೇರೆ ಥರ ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡೆ. ಎಗ್ಗಲ್ಲಿ ಬೇರೆ ಏನೋ ರೆಸಿಪಿ ಇತ್ತು. ಸರಿ, ಇದು ಈಸಿ ಆಗುತ್ತೆ, ನನಗೆ ತರಕಾರಿ ಸಹ ಕಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಇನ್ನು ಈರುಳ್ಳಿ, ಹಸಿರುಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೊಟೊ ಇಷ್ಟನ್ನು ನಾನು ಮಿಕ್ಸರಲ್ಲಿ ಅಂದರೆ ಚಾಪರಲ್ಲಿ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಫೈನ್ ಚಾಪು. ಇಷ್ಟು ಸಣ್ಣ ಕೈಯಲ್ಲಿ ಚಾಪ್ ಮಾಡೋಕೆ ಹೋದರೆ ಲೇಟ್ ಆಗಿಬಿಡುತ್ತೆ. ಇನ್ನು ಕ್ಯಾರೆಟ್ ಎಲ್ಲ ತುರಿದಿಟ್ಕೊಂಡೆ, ಕೋಸಂಬರಿಗೂ ಆಗುತ್ತೆ ಮತ್ತು ಎಗ್ ಆಮ್ಲೆಟ್ಗೂ ಆಗುತ್ತೆ ಅಂತ. ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ಎಷ್ಟು ಎಲ್ಲ ಗ್ರೈಂಡ್ ಮಾಡಿಟ್ಟಿದ್ನಲ್ಲ, ಚಾಪ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನು ಚೆನ್ನಾಗಿ ಬೀಟ್ ಮಾಡಿ ಆಮ್ಲೆಟ್ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲಾಂದರೆ ಬೈಟ್ಸ್ ಥರ ಮಾಡ್ತೀನಿ ಅಂತ ಅಂದರೆ ಫಡ್ಡುದು ಬರುತ್ತಲ್ಲ ಪ್ಯಾನು, ಅದೆಲ್ಲ ಹಾಕ್ಕೊಂಡ್ರೆ ಎಗ್ ಬೈಟ್ಸ್ ಥರನೂ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸಿಂಪಲ್ಗಿಂತ ಈ ಥರ ಚೆನ್ನಾಗಿರುತ್ತೆ ಆಮ್ಲೆಟು. ಅಂದರೆ ರಸಮ್ ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಈ ಥರ ಇದ್ದರೆ ಇನ್ನೂ ಟೇಸ್ಟು ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತಲ್ವ ರೈಸ್ ಜೊತೆಗೆ ಅಂತ ಇದನ್ನು ಮಾಡಿಕೊಂಡೆ. ತುಂಬ ಸಿಂಪಲ್ ಪ್ಲ್ಯಾನ್ ಇತ್ತು. ನಾನೇನೋ ಸರ್ಪ್ರೈಸ್ ಮಾಡಿದ್ರೆ ನನ್ನ ಹಸ್ಬೆಂಡ್ ನನಗೆ ಒಂದು ಸರ್ಪ್ರೈಸ್ ಮಾಡಿದ್ರು. ಏನು ಅಂತ ಹಾಗೆ ವ್ಲಾಗ್ನ ನೋಡಿ ಗೊತ್ತಾಗುತ್ತೆ. ಇನ್ನು ಹೆಸರು ಬೇಳೆ ಚೆನ್ನಾಗಿ ನೆಂದ ಮೇಲೆ ತುರಿದಿರೋ ಕ್ಯಾರೆಟು, ಹಸಿರು ಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಹಾಕಿ ಉಪ್ಪು ಮಿಕ್ಸ್ ಮಾಡಲ್ಲ, ಊಟಕ್ಕೆ ಮುಂಚೆಗೆ ಉಪ್ಪು ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂತ ಎತ್ತಿಟ್ಟೆ. ಎಷ್ಟು ಸಾಧ್ಯನೋ ಅಷ್ಟು ಪಟ ಅಂತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಕೊಂಡೆ ನಾನು. ಟೈಮ್ ಹೋಗ್ತಾ ಇದೆ ಅಂತ ಅಂದರೆ ನಾನು ಅದನ್ನು ಕ್ಯಾಚ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಓಡ್ತಾ ಇತ್ತು ಟೈಮು. ಇನ್ನು ಎಣ್ಣೆಗೆ ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಪಲ್ಯ ಮಾಡ್ಕೊಳ್ಳೋದಕ್ಕೆ ಹೆಸರು ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಬೀನ್ಸ್ ನಾಟಿ ಬೀನ್ಸ್ ಇತ್ತು, ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಇದರಲ್ಲಿ ಹಾಕ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ನಾನು ಈರುಳ್ಳಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೀನ್ಸ್ ಚೆನ್ನಾಗಿ ಬೇಯೋ ತನಕ ಬಿಟ್ಬಿಡೋದು. ಬೇಗನೆ ಬೆಂದುಬಿಡುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಸಾಫ್ಟಾಗಿ ಬಿಡುತ್ತೆ, ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅಂತೇಳಿ ನಾನು ಪ್ಯಾನಲ್ಲೇ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೀನ್ಸ್ ಅವಾಗವಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಸಿದೋಗ್ಬಿಡುತ್ತೆ. ಸ್ವೀಟ್ ಏನಾದರೂ ಮಾಡಬೇಕಂತ ಶಾವಿಗೆ ಪಾಯಸ ಮಾಡ್ತಾಯಿದ್ದೆ. ಏನು ಮಾಡ್ತಾಯಿದ್ಯಾ? ಹಾಂ, ಅದರಲ್ಲಿ ಹಾಕ್ತಾರಾ? ಪಾಯಸ ತಿಂತೀಯಾ? ಹಾಂ, ಪಾಯಸ ಬೇಕಾ ಹೇಳು. ಬೇಕಾ ಬೇಡವಾ? ಬೇಕು. ಯಾಕೆ ಡಲ್ ಆಗಿಬಿಟ್ಟಿದ್ಯಲ್ಲ ಬೆಳಗ್ಗೆಯಿಂದ? ಏನಾಯಿತು ನನಗೆ? ಹಾಂ ಪ್ರೀತು, ಯಾರು ಇಲ್ವಾ ಆಟ ಆಡೋಕ್ಕೆ? ಅಮ್ಮು ಎಲ್ಲಿ? ಅಮ್ಮು ಕೂಲ್. ಅಮ್ಮು
ಬಸ್ಸಲ್ಲಿ ಹೋಯ್ತಮ್ಮ. ಹೆಂಗೋಯ್ತು? ಬಾಯ್ ಮಾಡ್ದ ನೀನು? ಬೆಳಗ್ಗೆ ಬಸ್ಸಿಗೆ ಬಿಟ್ಟು ಬಂದ ಹಂಗೋಯ್ತಾ? ಬಾಯ್ ಮಾಡ್ದ ನೀನು? ಹೆಂಗ್ ಬಾಯ್ ಮಾಡ್ದೆ? ಬಾಯ್ ಅಮ್ಮ. ಯಾವ ಸಾಂಗ್ ಅದು? ಕಾರ್ 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 ಕಾರ್. ಈ ನಡುವೆ ಅಂತೂ ಪ್ರೀತಮ್ಗೆ ಸಾಂಗ್ ಜೊತೆಗೆ ಅವನು ಸಾಂಗ್ ಗುಣ್ಗೋದು, ಆ ಥರ ಗುಣ್ಗೋದು ಅಥವಾ ಈ ಕಾರ್ ಇಲ್ಲಿ ನೋಡಿ ಕಾರ್ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ. ಕಾರ್ ಇದೆಯಲ್ಲ ಅದರಲ್ಲಿ. ಸೊ ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ಫಟಾಫಟ ಅಂತ ಮಾಡ್ತಾ ಇದ್ದೆ. ಅಷ್ಟೊಂದು ಕಾಲಿಂಗ್ ಬೆಲ್ ಸೌಂಡ್ ಬಂತು. ಫೈನಲಿ ನಾನು ಮುಗಿಸ್ಕೊಂಡೆ, ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೆ. ಇನ್ನು ಪಾಯಸ ಮಾತ್ರ ಒಂದು ಬಾಯ್ಲ್ ಮಾಡೋದಿತ್ತು. ಅಷ್ಟೊಂದು ಕಾಲಿಂಗ್ ಬೆಲ್ ಪ್ರೆಸ್ ಆಯಿತು. ಸರ್ವಿಂಗ್ ಬೌಲ್ಗೆಲ್ಲ ಸೆಟಪ್ ಮಾಡ್ಕೊಂಬಿಡೋಣ. ಅವ್ರು ಬರೋಷ್ಟೊಳಗೆ ಏನೋ ಸರ್ಪ್ರೈಸ್ ಕೊಡಬೇಕು ಅಂತ ಇತ್ತು, ಬಟ್ ಅವರು ಬೇಗ ಬಂದೇ ಬಿಟ್ಟರು. ಆಕ್ಚುಲಿ ನಾನ್ ಸರ್ಪ್ರೈಸ್ ಕೊಡೋಣ ಅಂತ ಏನೇನೋ ಮಾಡ್ತಾ ಇದ್ದೆ ಗೊತ್ತಾ? ಏನೋ ಸ್ಪೆಷಲ್ ಮಾಡಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಡನ್ಲಿ ನನ್ನ ಹಸ್ಬೆಂಡ್ ಬಂದು ನನಗೆ ವಿಶ್ ಮಾಡಿದ್ದು. ಪ್ರಗತಿ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಅಂತ. ಚಿಕ್ಕ ಹುಡುಗಿನಲ್ಲಿ ಮಮ್ಮಿ ನೀನು ಯಾವಾಗ ಮಮ್ಮಿ 100K ಸಬ್ಸ್ಕ್ರೈಬರ್ಸ್ ಆಗೋದು, ಅದು ಸಿಲ್ವರ್ ಪ್ಲೇ ಬಟನ್ಗೆ ಎಷ್ಟಾಯಿತು ಅಂತ ಕೌಂಟ್ ಮಾಡಿರೋ ದಿನ ಎಷ್ಟೊಂದು ಉಂಟು. ಸೊ ಅದೇ ಎಲ್ಲ ನೆನಪಾಗ್ತಾಯಿತ್ತು. ನಾ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡಿದೆ. ನನಗೆ ಪೆಟ್ಟಾಗಿಲ್ಲ ಅಂದರೆ ನಂದು ಏನೇನೋ ಬೇರೆ ಪ್ಲ್ಯಾನೇ ಇತ್ತು. ನನಗೆ ಆ್ಯಕ್ಚುಲಿ ನೆಲ ಒರೆಸೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ತುಂಬ ಡೀಪಾಗಿ ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು ಒನ್ ಸೈಡಲ್ಲಿ. ಅದು ಹೆವಿ ಪೇಯ್ನು, ಅಂದರೆ ಅಂಗೈ ಏನಾದರೂ ಆದರೆ ಪೇಯ್ನ್ ಆಗುತ್ತೆ ಅಂತೆ. ಸೊ ಅದೆಲ್ಲ ಪೇಯ್ನೆಲ್ಲ ಮರೆಸಿದ್ರು. ಅಷ್ಟು ಖುಷಿ ಆಯಿತು ನನಗೆ. ಆಮೇಲೆ ಒಂದು ನಿಜವಾಗ್ಲೂ ಯಾರಿಗೆ ಅಂತ ಹೇಳಬೇಕು ಅಂತಂದರೆ ನನ್ನ ಇಡೀ ಫ್ಯಾಮಿಲಿ ಮತ್ತು ನನ್ನ ವ್ಯೂವರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಊಟ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ಗೆ ಇನ್ನೂ ಆ್ಯಕ್ಚುಲಿ ತೋರಿಸೇ ಇಲ್ಲ. ಅವ್ರು ಅದನ್ನು ನೋಡೇ ಇಲ್ಲ. ಆಗಲೇ ಎಷ್ಟೊಂದು ಎಕ್ಸೈಟ್ಮೆಂಟು. ಆಮೇಲೆ ಅವ್ರ ಮುಖದಲ್ಲೂ ಖುಷಿ ಇತ್ತು. ಅದು ನೋಡಿ ನನಗೆ ಇನ್ನೂ ಖುಷಿ ಆಯಿತು. ಎಲ್ಲರಿಗೂ ಹಾಕ್ತೀನಿ ಚಿನ್ನು. ಚೆನ್ನಾಗಿದ್ಯಾ? ಊಟ ಮಾಡು ಮತ್ತೆ. ಸ್ಪೂನ್ ಅಂತ ತಿನ್ನು. ಇನ್ನು ಪಾಯಸ ತಿನ್ಬೇಕು. ಸೊ ಫ್ರೆಂಡ್ಸ್, ಇವಾಗ ನನಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ. ಅದಕ್ಕಿಂತ ಸ್ಪೆಷಲ್ ಆಗಿ ನಂಗೆ ತುಂಬ ಇಷ್ಟ ಆಯಿತು. ಅದು ತುಂಬ ಸ್ಪೆಷಲ್. ಇದು ನನ್ನ ಸರ್ಪ್ರೈಸ್ ತುಂಬ ಇಷ್ಟ ಆಯ್ತು. ನನಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬೊಕ್ಕೆ ಅದು ರೋಸ್, ಫುಲ್ ರೆಡ್ ರೋಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ, ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಇಲ್ವಾ ಅಂತ ಗೊತ್ತಾ? ಬಂದಿಲ್ಲ. ಮತ್ ನೋಡೇ ಇಲ್ಲ. ಸುಮ್ಮನೆ ಸ್ವೀಟ್, ಹೂವು, ಬುಕ್ಕೆ ಹೆಂಗ್ ಗೊತ್ತಾಯ್ತು? ಇಲ್ಲೇ ತಗೊಂಡು ಬರ್ತೀನಿ. ಸೊ ಎಷ್ಟು ದಿನದಿಂದ ಕಾದು 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 ಇವಾಗ ನನ್ನ ಕೈಗೆ ಸೇರ್ತು. ತುಂಬಾ ಚೆನ್ನಾಗಿದೆ. ಓಪನ್ ಮಾಡಿದ್ರು. ಇದು ಅಡ್ರೆಸ್, ನಾನು ಅಡ್ರೆಸ್ ಕೊಟ್ಟಿದ್ನಲ್ಲ, ಅದಕ್ಕೆ ಯುನೈಟೆಡ್ ಸ್ಟೇಟ್ ಇಂದ ಬಂದಿರೋದು. ಇದು US. ಇಲ್ಲಿ ಅಡ್ರೆಸ್ ಮಿಸ್ಟೇಕ್ ಅಲ್ಲ, ನಾನು KYC ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬರಲಿಲ್ಲ.
ಅಡ್ರೆಸ್ ಇದನ್ನೇ ಹಾಕ್ಬೋದಾಗಿತ್ತು. ನಾನು ಆಧಾರ್ ಕಾರ್ಡಲ್ಲಿ ಇರೋದೇ ಹಾಕಬೇಕು, ಇಲ್ಲಾಂದರೆ ಮಿಸ್ ಆಗಿಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಅದಕ್ಕೆ ಅದೇ ಅಡ್ರೆಸ್ ಹಾಕ್ತಾ ಇದೆ. ಅಮ್ಮರ ಮನೆಯದು ಪಿನ್ ಕೋಡ್ ಚೇಂಜ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಏನೋ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅಂದರು. ಆಮೇಲೆ ಓಕೆ ನೋಡೋಣ, ಈ ಮನೆ ಅಡ್ರೆಸ್ ಎಲ್ಲದಕ್ಕೂ ಈ ಮನೆ ಅಡ್ರೆಸ್ಸೇ ಕೊಟ್ಟಿದ್ವಿ. ಸರಿ ಅಡ್ರೆಸ್ ಕೊಟ್ಟರೆ ಬರುತ್ತೇನೋ ಅಂತ ಮತ್ತೆ ಟ್ರೈ ಮಾಡಿದೆ. ಈ ಮನೆ ಅಡ್ರೆಸ್ಗೆ ಬಂತು. ಸೊ ಫೈನಲಿ ನನ್ನ ಕೈಯಲ್ಲಿದೆ ಸಿಲ್ವರ್ ಪ್ಲೇ ಬಟನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಾದರೂ ವಿಶ್ ಮಾಡೋಂಗಿದ್ರೆ ಮಾಡ್ಬೋದು. ಯಾಕೆ ಹೇಳಿ ಫಸ್ಟ್ ಫೇವ್ರೆಟ್ ಸ್ವೀಟ್ ಕೊಡ್ಬೇಕಿತ್ತು. ತುಂಬ ಬೇಗ ನೆಕ್ಸ್ಟ್ ಅದು ಗೋಲ್ಡ್, ಆಮೇಲೆ ಡೈಮಂಡ್, ಇವೆರಡು ಬಂದ್ಬಿಡ್ಲಿ. ಪ್ಲಾಟಿನಮ್ ಬರಬೇಕು ಅಂತ ಫೇವ್ರೆಟ್. ಕರ್ಮ ಸ್ವಲ್ಪ ಮುರಿಯೋಕ್ಕೆ ಆಗ್ತಾ ಇಲ್ಲ. ಹಂಗೆ ಇರಬೇಕು, ತಿನ್ಬಿಡ್ಬೋದು. ನಾನು ಪೂರ್ತಿ ತಿಂದೆ ಅಷ್ಟೇ. ನನ್ನ ಮಗ ಮಲ್ಕೊಂಬಿಟ್ಟ. ನಾನು ಮಲಗಿಸಿ ಇವಾಗ ಅಮ್ಮನ ಮನೆಗೆ ಹೊರಟಿದ್ದೀವಿ. ಹೊರಟ್ಬಿಟ್ಟು ನಾಳೆ ಓಪನಿಂಗ್ ಇರುತ್ತೆ. ನನ್ನ ಖುಷಿ ನೋಡಿ ಇವರೆಲ್ಲ ಎಷ್ಟೊಂದು ಖುಷಿ ಪಡ್ತಾ ಇದ್ದಾರೆ. ಇವ್ರ ಖುಷಿ ನೋಡಿ ನನಗೆ ಎಷ್ಟೊಂದು ಖುಷಿ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಒಂಥರ ತುಂಬ ಸ್ಟ್ರಾಂಗ್ ಎಮೋಷ್ನಲ್ ಆ ಥರ ಅನ್ನಿಸ್ತಾ ಇತ್ತು. ಯಾವಾಗಲೂ ಅಷ್ಟೇ ನಮ್ಮ ಕನಸನ್ನು ನಾವೇನಾದರೂ ಚೇಸ್ ಮಾಡ್ತೀವಿ ಅಂತಂದರೆ ಎಲ್ಲರೂ ಸಪೋರ್ಟ್ ಮಾಡಲ್ಲ. ಕೆಲವೊಂದು ಸರಿ ನಮ್ಮನ್ನ ಜಡ್ಜ್ ಮಾಡ್ತಾರೆ, ಕೆಲವೊಂದು ಸರಿ ನಮ್ಮನ್ನು ಕುಗ್ಸಕ್ಕೆ ನೋಡ್ತಾರೆ, ಕೆಲವೊಂದು ಸರಿ ನಮ್ಮನ್ನು ಹರ್ಟ್ ಆಗೋ ಥರ ಮಾತಾಡಿ ನಮ್ಮ ಮನಸ್ಸಿಗೆ ನೋವು ಮಾಡ್ತಾರೆ, ಗಾಸಿಪ್ ಮಾಡ್ತಾರೆ, ಮತ್ತು ನಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಸೊ ಇದೆಲ್ಲದರ ನಡುವೆ ನಾವೇನು ಅಂತ ನಮಗೆ ಗೊತ್ತಿರುತ್ತೆ ನೋಡಿ, ಸತ್ಯ ಒಂದು ನಮಗೆ ಮಾತ್ರ ಗೊತ್ತಿರುತ್ತೆ. ಅದು ಯಾರಿಗೂ ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ಎಲ್ಲ ನಾವು ತಲೆನೇ ಕೆಡಿಸ್ಕೋಬಾರ್ದು. ನಾವು ಜನ ಹೆಂಗಂತಂದರೆ ನಾವು ಏನಾದರೂ ಮಾಡಿದ್ರು ಮಾತಾಡ್ತಾರೆ, ಏನೂ ಮಾಡ್ದಲೇ ಕುತ್ಕೊಂಡ್ರು ಮಾತಾಡ್ತಾರೆ. ಸೊ ಅದನ್ನು ಕೇಳ್ಕೊತ ಕುತ್ಕೊಂಡಿದ್ದಿದ್ರೆ ಇವತ್ತು ನನಗೆ ಈ ಖುಷಿ ಸಿಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗಿದ್ದಕ್ಕೆ ಇವತ್ತು ನಾನು ಪ್ಲೇ ಬಟನ್ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಎಲ್ಲ ಕನಸು ಕಾಣೋರಿಗೆ ನಾನು ಹೇಳೋದು ಇಷ್ಟೇ, ಈ ಪ್ರಪಂಚನೇ ಹಾಗೆ ನಿಮ್ಮನ್ನು ಅಂದರೆ ಏನು ಅಂತಂದರೆ ಈ ಪದಗಳಿರುತ್ತಲ್ಲ ಅದು ನಿಮ್ಮನ್ನು ಕುಗ್ಸೋದಕ್ಕೆ ಸಾಧ್ಯನೇ ಇಲ್ಲ. ನೆಗೆಟಿವಿಟಿ ಅನ್ನೋದು ಏನಿರುತ್ತೆ ಗೊತ್ತಾ, ಮನುಷ್ಯನ ರಿಫ್ಲೆಕ್ಷನ್, ಅವರವರ ರಿಫ್ಲೆಕ್ಷನ್ ಅಷ್ಟೇ. ಸೊ ಫೋಕಸ್ ಆನ್ ಯುವರ್ ಪಾತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಜರ್ನಿ ಮೇಲೆ ನಿಮಗೆ ನಂಬಿಕೆ ಇರಲಿ. ಸೊ ನೀವು ನಿಮ್ಮನ್ನು ಯಾರು ರಾಂಗ್ ಅಂತ ಅಂದ್ಕೊಂಡಿದ್ರೋ ಅವ್ರಿಗೆ ಪ್ರೂವ್ ಮಾಡಿ ನಿಮ್ಮ ಸಕ್ಸಸ್ಸನ್ನು ನೀವು ತೋರಿಸಿ ಅಷ್ಟೇ. ಎಲ್ಲ ಡ್ರೀಮರ್ಸ್ಗೆ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎವ್ರಿ ಸಕ್ಸಸ್ಫುಲ್ ಕ್ರಿಯೇಟರ್ಸ್ ಇರ್ತಾರಲ್ಲ ಅಥವಾ ಡ್ರೀಮರ್ಸ್ ಇದನ್ನೆಲ್ಲ ಫೇಸ್ ಮಾಡಿರ್ತಾರೆ. ಇದನ್ನೆಲ್ಲ ಫೇಸ್ ಮಾಡೇ ಆಚೆಗೆ ಬರೋಕ್ಕೆ ಸಾಧ್ಯ. ಮನೆಗೆ ಬರಕ್ಕೆ ಎಲ್ಲಿಗೆ ಬಂದೆ? ಖಾಲಿ ಆಯ್ತು. ಹಾಡು ಹೇಳು ಮಗನೆ. ಕಾರ್ 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 ಎಲ್ಲೋಡಿ ಕಾರ್ ಇದೆಡೆ ರೈನ್ ರೈನ್ ಬೇಬಿ ಹೇಳು. ಫುಲ್ ಹೇಳ್ತಾನೆ, ಯಾಕೋ ಹೇಳ್ತಾ ಇಲ್ಲ. ಹೇಳು ಮಗನೆ ಬೇಬಿ. 3 ವರ್ಷದಿಂದ ಕಾಯ್ಕೊಂಡು ಕೂತಿದ್ದು ಬಂತು. ಇದೆ ಚೆನ್ನಾಗಿ ಬರ್ಲಿ, ಇನ್ನ ಬರ್ಲಿ ಸಿಲ್ವರ್ ಬಟನ್, ಆಮೇಲೆ ಗೋಲ್ಡ್ ಬರ್ಲಿ. ಸ್ವೀಟ್ ಈ ಚೆನ್ನಾಗಿ ಬಾದಾಮ್ ಬರ್ತೀವಿ, ಚೆನ್ನಾಗಿದೆ. ನಮ್ಮಮ್ಮನ ಆಶೀರ್ವಾದ. ನಾಳೆ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಂದ್ ಕೇಳಿ ನಾಳೆನ ಓಪನ್ ಮಾಡ್ಸೋಣ ಅಂತ. 3 ವರ್ಷದ ಕಷ್ಟ ಇನ್ಮೇಲೆ ಇನ್ನ ಒಳ್ಳೇದಾಗ್ಲಿ, ಚೆನ್ನಾಗಿ. ಎಲ್ಲ ಅಪ್ಪ ಅಮ್ಮನಿಗೂ ಅದೇ ತಾನೇ ಆಸೆ ಇರುತ್ತೆ. ನಾನು ಎಷ್ಟು ದಿನ ಇದ್ದೇನೆ, ಅಮ್ಮ ಯಾವಾಗ್ಲೂ ಕೇಳೋದು ಎಲ್ಲಾರ್ಗೂ ಬಂತು ನಿನಗ್ ಬರ್ಲಿಲ್ವಾ, ಕೇಳ್ತೀನಿ. ಮತ್ತೆ ದೇವ್ರ ಹತ್ರ ಎಲ್ಲ ಕೇಳ್ಕೊಂಡಿದೀನಿ, ಅವ್ರಿಗೆಲ್ಲ ಒಳ್ಳೇದ್ ಮಾಡಪ್ಪ, ಏನೋ ಅವ್ರಿಗೆ ಅನ್ನದ ಅವ್ರು ದುಡ್ಕೊಂಡ್ ತಿನ್ನಂಗ್ ಮಾಡಪ್ಪ, ಚೆನ್ನಾಗಿರಂಗ್ ಮಾಡಪ್ಪ ಅಂತ. ಬೇಡ್ವಾ? ಯಾಕೆ? ಸೊ ಫೈನಲ್
ನನಗೂ ಒಂದು ಬಟನ್ ಅಂತ ಬಂತು. ಇದು ಒಂದು ಅವಾರ್ಡ್ ನಮ್ಗೆ ಯೂಟ್ಯೂಬ್ ಇಂದ. ತಡೆದು ಬಂದಿದ್ದಕ್ಕೂ ಒಂಥರ ದೊಡ್ಡ ಖುಷಿನೇ. ಸಾಕಿ ಮಗನೆ, ಅದೇ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ಅಲ್ಲೇ. ಏನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗತ್ತೆ. ನೀರ್ ಬೇಕಾ? ಬಾ ಇಲ್ಲೇ ನಿಂತ್ಕೋ. ತೂತು ಮಾಡು ಸುಮ್ಮನೆ ಸುದು. ಬಾ ಪಾಪ ಮುಂದೆ ಬಾ. ಅಮ್ಮನಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಮಾಡಿದ್ದಾರೆ ಅನ್ನೋ ಅಷ್ಟು ಖುಷಿ ಅವ್ರ ಕಣ್ಣಲ್ಲಿ. ಆಮೇಲೆ ನಮ್ಮ ಅಮ್ಮಂಗೆ ಏನಂತ ಅಂದರೆ ಬಣ್ಣ ಹಚ್ಚಿ ಮಾತಾಡೋದಕ್ಕೆ ಬರೋದಿಲ್ಲ, ಏನೇನೋ ಕೆಲವೊಂದು ಇರುತ್ತಲ್ಲ ಆ ಥರ ಏನೂ ಅವ್ರಿಗೆ ಹೇಳೋಕ್ಕೆ ಗೊತ್ತಾಗೋದಿಲ್ಲ. ಬಟ್ ಅವ್ರ ವಿಶಸ್ ಏನಿರುತ್ತೆ ಅದನ್ನು ಮನಸ್ಫೂರ್ತಿಯಾಗಿ ಮಾಡಿರ್ತಾರೆ. ಅರ್ಲಿ ಮಾರ್ನಿಂಗ್ಸ್ ವೈಬೇ ಬೇರೆ ಥರ ಇರುತ್ತೆ ಅಮ್ಮ ಮನೆಯಲ್ಲಿ. ನಂಗೆ ತುಂಬ ಇಷ್ಟ. ಅದ್ರ ಜೊತೆಗೆ ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಯೂಟ್ಯೂಬ್ ಏನಿದೆ ಅಲ್ವಾ, ಅದು ಬರೀ ನನಗೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಷ್ಟೇ ಅಲ್ಲ, ಒಂದು ರೆಸ್ಪೆಕ್ಟನ್ನು ಕೂಡ ಸಂಪಾದನೆ ಮಾಡೋದಕ್ಕೆ ತುಂಬ ದೊಡ್ಡ ಸಹಾಯ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬರೀ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ. ಸೊ ಇದು ಒಂಥರ ನನಗೆ ಒಂದು ವಾಯ್ಸ್, ನನಗೆ ಒಂದು ವಾಯ್ಸ್ ಕೊಟ್ಟಿದೆ, ನನಗೊಂದು ರೆಸ್ಪೆಕ್ಟ್ ಕೊಟ್ಟಿದೆ, ಜನ ನನ್ನ ಧ್ವನಿಯನ್ನು ಕೇಳಿಸ್ಕೊಳ್ಳೋ ಹಾಗೆ ಮಾಡಿದೆ. ಸೊ ಆ ಥರದೊಂದು ಪ್ಲಾಟ್ಫಾರ್ಮ್ನ ನನಗೋಸ್ಕರ ಮಾಡಿಕೊಟ್ಟಿರೋದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಇದನ್ನು, ನಾನು ಯೂಟ್ಯೂಬರ್ಸ್ ಅಂತ ಮಾತ್ರ ಹೇಳೋದಿಲ್ಲ, ಯಾರೇ ಆಗಿರಲಿ ಏನೋ ಒಂದು ಮಾಡಬೇಕು ಅಂತ ಇದ್ದರೆ, ಯೂಟ್ಯೂಬ್ ಅನ್ನೋದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲ, ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದಿದ್ರೆ ಎಲ್ಲರಿಗೂ ನಾನು ಈ ವಿಡಿಯೋ ನೋಡೋರಿಗೆ ಹೇಳ್ತಾ ಇದ್ದೀನಿ, ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಓನ್ ಪವರ್. ಅದನ್ನು ನೀವು ತಿಳ್ಕೊಳ್ಳಿ. ಯಾವುದು ಕೂಡ ಸಿಂಪಲ್ ಅಲ್ಲ. ಒಂದು ಕ್ಯಾಮ್ರಾ ಇಟ್ಕೊಂಡು ಒಂದು ಹೆಣ್ಮಗು ಆಗಿ ಇವತ್ತು ನನ್ನ ಲೈಫನ್ನು ನಾನು ಈ ಥರ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಅಷ್ಟೇ, ಏನು ಬೇಕಾದರೂ ಮಾಡಬಹುದು, ಅವ್ರ ಹತ್ರ ಆ ಪವರ್ ಇರುತ್ತೆ. ಸೊ ಅದನ್ನು ಅಚೀವ್ ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಯಲ್ಲಿರುತ್ತೆ. ಸೊ ಯಾವುದನ್ನು ಯಾರು ಕೂಡ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಸೊ ಬೆಳಗ್ಗೆ ಎದ್ದು ಅಮ್ಮ ಹಸುನೆಲ್ಲ ಹೊರಗಡೆ ಕಟ್ಟಿ ಆರಾಮಾಗಿ ಸ್ವಲ್ಪ ಹೊತ್ತು ಮಲಗಿದ್ರು. ತುಂಬ ಚಳಿ ಅಂತೂ ಇದೆ ಇಲ್ಲಿ. ಅದಾದಮೇಲೆ ಸ್ವಲ್ಪ ನಾನು ಜಾಸ್ತಿ ಏನೂ ಮಾಡೋಕ್ಕೆ ಹೋಗಲ್ಲ, ಆದರೆ ಅಮ್ಮ ಹಸುಗಳನ್ನ ಸಾಕಿ ಅದ್ರಲ್ಲಿ ತಗೊಳ್ಳೋ ಪುಣ್ಯದಲ್ಲಿ ಅವಾಗವಾಗ ನಮಗೂ ಒಂಚೂರು ಪುಣ್ಯ ಬರಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಸರಿ ಏನಾದರೂ ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ಬೆಳಗ್ಗೆನೇ ವಾತಾವರಣ ಹಿಂಗಿದ್ರೆ ಎನರ್ಜಿ ಇರುತ್ತೆ, ಬಾಡಿಲಿ ಏನು ಬೇಕಾದರೂ ಮಾಡ್ಬೋದು. ಇನ್ನು ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಒಳಗಡೆ ಇದ್ದು ಬೆಳಗ್ಗೆ ಎದ್ರೆ ಆ ಫ್ರೆಶ್ ಫೀಲೇ ಇರೋದಿಲ್ಲ. ಸೊ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ವೆದರ್ನೆಲ್ಲ ನೋಡ್ಕೊಂಡಿದ್ದ ತಕ್ಷಣ ಏನಾದರೂ ಮಾಡಬೇಕು ಅನ್ನೋ ಥರ ನಮಗೆ ಅನಿಸ್ತಾ ಇರುತ್ತೆ. ಸೊ ಆ ಥರ ನಾನು ಏನಾದರೂ ಮಾಡ್ತಾ ಇರ್ತೀನಿ. ತುಂಬ ತಣ್ಣಗೆ ಹೂವು ಇದು ಎಲ್ಲ, ನನಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಯಾವಾಗಾದ್ರೂ ಏನಾದರೂ ಇದ್ದರೆ ನನಗೆ ಹೂವು ಕೊಡಿಸ್ತಾರೆ. ಅದು ನನ್ನ ಚಿಕ್ಕ ಹುಡುಗಿಯಿಂದನೂ ನಾನು ಇಷ್ಟಪಡೋಷ್ಟು ಬಹುಶಃ ಯಾರು ಇಷ್ಟಪಡೋಲ್ವ ಅಥವಾ ನನಗಿಂತ ಜಾಸ್ತಿ ಇಷ್ಟಪಡ್ತಾರೋ ನಂಗೆ ಗೊತ್ತಿಲ್ಲ, ಆದರೆ ನನಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಥರ ಇತ್ತು ಇವತ್ತು ನನ್ನ ಮಾರ್ನಿಂಗ್ ಡೇ. ಇನ್ನು ಒಂದು ಒಳ್ಳೆ ಟೈಮ್ಗೆ ವೆಯ್ಟ್ ಮಾಡ್ತಾ ಇದೆ, ಯಾವಾಗ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡೋದು ಅಂತ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡೆ. ಸೊ ಅಮ್ಮನಿಗಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲ ಮಾಡಿದ್ದಾಯಿತು. ಏನ್ ಚಿನ್ನು ಅದು? ಕರು. ಅದೊಂದೈತೆ ರಮ್ಮ ಕುಳ್ಳಿ. ಮಮ್ಮಿ ಇದ್ರು ಮಮ್ಮಿ ಹಸು. ಮಮ್ಮಿ ಅದು ಕರು. ಕೇಳು, ಕರು, ಹುಲ್ಲು, ಕಕ್ಕ ಅಂತ ಹೇಳು. ಹುಲ್ಲು ಹೇಳಪ್ಪ, ಹುಲ್ಲು ತಿಂದ. ನೋಡ್ದೆ ಎಷ್ಟೊಂದು ಹಸು ಅವೇ. ಏನ್ ಮಾಡೈತೆ ತಾಚಿ? ಯಾರು ಕಟ್ಟಿರೋದು? ಯಾರು? ಎಲ್ಲ ಕಟ್ಟು ಅಮ್ಮ, ಎಲ್ಲ ಕಟ್ಟು. ಏನಪ್ಪ ಎಲ್ಲ ಕಟ್ಟು ಅಮ್ಮ ಅಂತಾನೆ. ಹುಲ್ಲು 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 ತಿನ್ನು. ಕೋಳಿ
ಹಾಗೆ ಈ ಸಕ್ಸಸ್ ಮೂಮೆಂಟಲ್ಲಿ ಅಂದರೆ ಈ ಒಂದು ಸ್ಪೆಷಲ್ ಮೂಮೆಂಟಲ್ಲಿ ನನಗೆ ಯಾವುದೇ ರೀತಿಯಾದಂಥ ಇಮೋಷ್ನಲ್ ಆಗೋದು ಅಥವಾ ಏನೋ ನನ್ನ ಹಳೇದೆಲ್ಲ ನೆನ್ಪು ಮಾಡ್ಕೊಳ್ಳೋದು ಇದೆಲ್ಲ ಬೇಡ ಅಂತ ಇತ್ತು. ಸೊ ಹಾಗಾಗಿ ಹ್ಯಾಪಿಯಾಗಿ ಇದನ್ನು ಓಪನ್ ಮಾಡಬೇಕು ಆ್ಯಂಡ್ ಫುಲ್ ಹ್ಯಾಪಿಯಾಗಿರ್ಬೇಕು ಇವತ್ತಿನ ದಿನ ಅಂತ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಹೋಗಲಿಲ್ಲ ಯಾಕೆಂದರೆ ಸ್ವಲ್ಪ ನಾನ್ ವೆಜ್ ಮಾಡೋದಿತ್ತು. ಅಮ್ಮ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತಂದ್ರೆ ಅಮ್ಮನೂ ಬರಲಿಲ್ಲ. ಸೊ ನಾನು ಒಬ್ಬಳೇ ಹೋಗಲ್ಲ ನಾನು ದೇವಸ್ಥಾನಕ್ಕೆಲ್ಲ. ಹಾಗಾಗಿ ಅದಾದಮೇಲೆ ನಮ್ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು, ಅವ್ರನ್ನ ತೋರಿಸ್ತೀನಿ, ಕೇರ್ಫುಲ್ಲಾಗಿ ನೋಡಿ ಕಾಣಿಸ್ತಾರೆ. ಹ್ಞೂ ಕಣಮ್ಮ, ನುಂಗ್ತಾ ಇದೆ. ಅಲ್ಲೇ ಅದು ನೋಡಿ ಇಟ್ಕೊಂಡು ಅದು ತಪ್ಪಿಸ್ಕೊಳ್ತೈತೆ, ಇದು ಬಿಡ್ತಾ ಇಲ್ಲ. ಹೇಗೆ ತೋರಿಸ್ಬೇಕಂತೆ ಬಾ. ಅದನ್ನೆಲ್ಲ ಹೋಗಲ್ಲ, ಅದು ಹೆಂಗೆ ಕರ್ಗತಕ್ಕ ಹೋಗಲ್ಲ. ಅದು ಅಲ್ಲೋಡಲ್ಲಿ ಅಲ್ಲೋ ಹಾವು. ಹೆಂಗಮ್ಮ ಬಿಡಿಸ್ತೀಯಾ? ಹಚ್ಬಿಟ್ಟೈತಲ್ಲ, ಅದು ವಿಷಯ ಇರಲ್ವಾ? ಏನಮ್ಮ? ಕರ್ಗತಕ್ಕ ಆವೇ ಜಗ್ಗಲ್ಲ ಅದು. ಇಲ್ಲೇ ಇರುತ್ತೆ. ಇಲ್ಲ, ಕಪ್ಪೆ ಹಿಡ್ಕೊಂಡು ಅಲ್ಲೇ ಐತೆ. ಸತ್ತೋಗ್ಬಿಡ್ತು ಕಪ್ಪೆ. ಇಲ್ಲೇ ಕಪ್ಪೆ ಕಾಣ್ತಾ ಇತ್ತಲ್ಲ. ಸ್ವಲ್ಪ ಭಯ ಪಡೋರು, ಭಯ ಆಗುತ್ತೆ ಅನ್ನೋರು ದಯವಿಟ್ಟು ಸ್ಕಿಪ್ ಮಾಡಿ. ನಾನು ಬೇಕಾದ್ರೆ ಟೈಮ್ ಸ್ಟ್ಯಾಂಪ್ ಹಾಕಿರ್ತೀನಿ, ಅದು ಪಾರ್ಟ್ನ ನೀವು ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ನಾನು ರೆಡಿ ಆದೆ, ಓಡಬೇಕಾಗಿತ್ತು. ಅಷ್ಟರೊಳಗೆ ರೆಡಿಯಾಗಿ ನೀನು ಅದನ್ನು ಓಪನ್ ಮಾಡಿಬಿಟ್ಟು ಅಮ್ಮನ ಕೈಲಿಂದ ಈಸ್ಕೊಂಡು ಒಂದು ಬ್ಲೆಸ್ಸಿಂಗ್ ತೊಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆದೆ. ಈ ಒಂದು ಪ್ಲೇ ಬಟನ್ ಓಪನ್ ಮಾಡಬೇಕು ಅಂತಲೇ ಈ ಡ್ರೆಸ್ನ ತೊಗೊಂಡು ಸುಮಾರು ದಿನ ಆಗೋಯಿತು. ಅದು ಹಾಗೆ ಇಟ್ಟಿದ್ದೆ, ಯೂಸೇ ಮಾಡಿರಲಿಲ್ಲ ನಾನು. ಸೊ ಅವತ್ತಿನ ದಿನವೇ ಹಾಕೋಬೇಕಂತ ಹೇಳಿ ಇದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದು. ಇನ್ನು ಅಕ್ಕನ ಕರೆದಿದ್ವಿ, ಅಕ್ಕ ಸಮ್ ರೀಸನ್ಸ್ ಬರೋಕ್ಕಾಗಲಿಲ್ಲ. ಸರಿ ಓಕೆ, ಅಮ್ಮನೇ ನನಗೆ ಎಲ್ಲ, ಬಟ್ ಅಕ್ಕನ ಬ್ಲೆಸ್ಸಿಂಗ್ ಇರುತ್ತೆ, ವಿಶಸ್ ಇರುತ್ತೆ. ರೆಡಿಯಾಗಿ ಅವ್ರು ಬರೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನನ್ನ ಹಸ್ಬೆಂಡ್ ಕೂಡ ಅವರು ಖುಷಿಪಟ್ಟರು ಅಲ್ಲಿನ ಸೆಲೆಬ್ರೇಟ್ ಮಾಡಿದ್ದು. ಅಮ್ಮ ಕೇಕ್ ಕಟ್ ಮಾಡೋ ಥರ ಅನ್ಕೊಂಡೈತಿ. ಕೇಕ್ ಏನಿಲ್ಲ ಕಣಮ್ಮ, ಬಾಕ್ಸ್ ಓಪನ್ ಮಾಡೋದಷ್ಟೇ. ಇವಾಗ ನಾವಮ್ಮ ಸಿಲ್ವರ್ ಪ್ಲೇ ಬಟನ್ನ ಓಪನ್ ಮಾಡಿ ಕೊಟ್ಟಾರಿ. ಸ್ಟಿಕ್ಕರ್ ಹಾಕೋದಷ್ಟೇನೆ, ಅಷ್ಟೇ. ಅಲ್ಲಿ ಓಪನ್ ಆಗಿದೆ, ಅಲ್ಲಿ ಓಪನ್ ಆಗಿದೆ. ಮಮ್ಮಿ ಏನು ಇಲ್ವಲ್ಲಮ್ಮ? ಅಮ್ಮ ಅಮ್ಮ ಏನು ಇಲ್ವಾ? ಇದೆ, ಚೆನ್ನಾಗಿರೋದು ಕೊಟ್ಟವ್ರೆ. ಚೆನ್ನಾಗೈತಾ? ಚೆನ್ನಾಗೈತೆ. ಇದೆ ನನ್ನ ಹೆಸರು. ತಗೊಂಡು ಮಡಿಕೊಂಡು ಪೂಜೆ ಮಾಡಿ ಇನ್ನೂ ಚೆನ್ನಾಗಿ ಬರೋಂಗೆ ಮಾಡಿ. ನೋಡಮ್ಮ ಹೊಳಿತಾ ಇದೆ. ಇದ್ರೊಳಗೆ ಬೇರೆ ಏನೋ ಕೊಟ್ಟರ್ಕಣ, ಅದು ಇದಾಗಬಾರ್ದು ಅಂತ ಏನೋ ಹಾಕಿರ್ತಾರೆ. ಹೊಳಿತದೆ. ಸಿಲ್ವರ್ದು ಅಂದರೆ ಇದನ್ನ ಬೆಳ್ಳಿ. ಬೆಳ್ಳಿದ ಇದು. ಇದ್ರಲ್ಲಿ ನಮ್ಮ ಮುಖ ಕಾಣಿಸ್ತೈತಲ್ಲಮ್ಮ. ಕನ್ನಡಿ ಥರ ಐತೆ. ಚೆನ್ನಾಗೈತೆ. ಬರ್ದವ್ರು ನೋಡು. ಫಾರ್ ಪಾಸಿಂಗ್ 1 lakh ಸಬ್ಸ್ಕ್ರೈಬರ್ ಪವಿತ್ರಾಸ್ ಲೈಫ್ ಸ್ಟೈಲ್ ಬ್ಲಾಗ್. ಲಕ್ಷ ಬರ್ದಾರಲ್ಲ. ಲಕ್ಷ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಇದು, ಆಮೇಲೆ ಇದು, ಫಸ್ಟ್ ಇದು, ನೆಕ್ಸ್ಟ್ ಇದು, ಆಮೇಲೆ ಇದು ಮಾಡಿದ್ರೆ ಅದೆಲ್ಲ ಕೊಡ್ತೀವಿ ಅಂತ. ನೆಕ್ಸ್ಟ್ 1 million ಆದರೆ ಅದು. ಇದು ಗೋಡೆಗೆ ಹಾಕೋಕ್ಕೆಲ್ಲ ಕೊಟ್ಟಿದ್ದಾರಲ್ಲ ನೀಟಾಗಿ. ಮನೆಗೆ ಹೋಗಿ ಒಳ್ಳೆ ಇದರಲ್ಲಿ ಇರಬೇಕು. ಚೆನ್ನಾಗಿಲ್ಲ, ಒಳ್ಳೆ ಜಾಗದಲ್ಲಿ ಕಾಣಂಗೆ ಚೆನ್ನಾಗಿ ಮಾಡಿ ನಮ್ಮಮ್ಮನ ಕೈ ಇಸ್ಕೊಂಡಿದ್ದೀನಿ. ಮಂಜಾ ನೋಡು, ಓಪನ್ ಮಾಡಿದೀನಿ ನೋಡು. ಬಾರ ಹೇಳೇ, ನಾನು ಏನು ಏನಾಗಲ್ಲ. ಆಯ್ತಾ? ಹೊಸ ತರ ಬಂದೈತಿ ಇದು. ಬೇರೆ ಎಲ್ಲರಿಗೂ ನಾರ್ಮಲ್ ಇದೇ ತರನ ಯುನೈಟೆಡ್ ಸ್ಟೇಟ್ ಇಂದ ಬಂದಿರೋದು. ಯೂಟ್ಯೂಬ್ ಸಿಂಬಲ್
ಚೆನ್ನಾಗೈತೆ. ಕಬಡ್ಡಿ ಇಷ್ಟು ಕಷ್ಟಪಟ್ಟಿದ್ಕು ಬಂತಲ್ಲ ಬಿಡು. ಅದಕ್ಕೆ ಕಷ್ಟ ಬಿದ್ದವ್ರಿಗೆ ಸುಖ ಉಂಟು ಅಂತ ಇದಕ್ಕೆ ಹೇಳಿರೋದು. ಯಾರು ಕಷ್ಟಪಡ್ತಾರೋ ಅವ್ರಿಗೆ ಸುಖ. ಕಷ್ಟನೇ ಪಡಲಿಲ್ಲ, ನಂಗೆ ಸುಖ ಬರಲಿಲ್ಲ ಅದು ಎಲ್ಲಿ ಬರುತ್ತದೆ? ಎಲ್ಲೂ ಬರಲ್ಲ. ನಾವು ಕಷ್ಟಪಡ್ಬೇಕು. ಅವ್ರು ಸುಖವಾಗವ್ರೆ ಅಂದ್ರೆ ಅವ್ರು ಅಷ್ಟೇ ಕಷ್ಟ ಬೀಳ್ತಾ ಇರ್ತಾರೆ. ಹೇಳೋದಲ್ಲ ಅವ್ರಿಗೆ ಬಂದ್ಬಿಟ್ಟೈತೆ ಅಂತ. ಅದೇ ಬಂದಿರೋದಷ್ಟೇ ಅಲ್ಲ, ಅದರಿಂದ ಎಷ್ಟು ಕಷ್ಟ ಇರುತ್ತೆ. ಇನ್ಮೇಲೆ ಹಂಗೆ ಕಷ್ಟ ಬಿಟ್ಕೊಂಡು ತಿಳ್ಕೊಂಡು ಇನ್ನೂ ಒಂದ್ಮೇಲೆ ಯೂಟ್ಯೂಬ್ CEO ಇಂದ. ಹಾಗೆ ಬಡಿತು. ಡು ಯು ರಿಮೆಂಬರ್ ಯುವರ್ ಓದಬೇಕು, ಕೆಲಸನೂ ಮಾಡಬೇಕು. ನೋಡಪ್ಪ ಹೆಂಗ್ ಮಾಡ್ಕೊಂತಾರೆ ಅವ್ರ ಅಮ್ಮ ಮಕ್ಕಳು ಅನ್ಬೇಕು, ಹಂಗಿರ್ಬೇಕು. ಇದು ಅವ್ರು ಬಂದು ಸರ್ ಯಾರೋ ದೇವಸ್ಥಾನಕ್ಕೆ ಹೋಗಿ ಏನು ಕ್ಯಾಕ ಹೊಡೆದು ಏನು ಮಜಾ ಮಾಡಿದ್ರು ಗೊತ್ತಾ? ನಾವು ಹಂಗೆಲ್ಲ ಮಾಡೋಕ್ಕೆ ಹೋಗೋಕ್ಕೆ ಆಗಲ್ವಲ್ಲ ನಮಗೆಲ್ಲೂ. ನಮ್ಮನೆ ಬರೋರು ಗತಿ ಇಲ್ವಲ್ಲ. ಅದೇ ಅವನ ಬೇಬಿ ಅಂತ ಒಂದೇ ಸಮ ಮಾತಾಡ್ತಾರೆ ನೋಡವಾಗ. ನೋಡಿದ್ಯಾ ಅವ್ರನ್ನ? ಗೊತ್ತು, ಕಾಮಿಡಿ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಎಲ್ಲಾರು ಅವ್ರ ಥರನೇ ಆಡ್ತಾರೆ. ನಮ್ಗೆ ಯಾರು ಬರಲ್ಲ ಸೆಲೆಬ್ರೇಟ್ ಮಾಡಕ್ಕೆ ಅಂತನಾ? ನೀನೇ ಇದೆಯಲ್ಲ, ಸಾಕು ಬಿಡಮ್ಮ. ನೀನಿದ್ಯಾ? ಇವಾಗ ವಿಡಿಯೋ ಹಾಕಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರಿಗೆ ಕಾಯ್ತವ್ರು ಅಂತ ಬಿಸಾಕ್ ಕೂಡ ಮಾಡಬೇಕು. ನಾನು ಒಳ್ಳೆ ಜಾಗಕ್ಕೆ ಹಾಕಿ ಕವರ್ ಹಾಕಿ ಮಾಡಬೇಕು. ಕವರ್ ತೆಗಿಬಿಡ, ಈ ಕವರ್ನ ಹಿಂಗೆ ಇಕ್ಕು. ಅದೇನು ಮಳೆಗಿಡ ಏನು ಹೊಡೆಯಂಗಿಲ್ವಲ್ಲ ಹೆಂಗ್ಸರ್ಲಕ್ಕಿ? ಮಳೆ ಕೊಡಂಗಿಲ್ಲ, ಅವ್ರಿಂದ ಕೊಟ್ಟಾರಲ್ಲ ಅವಳು. ಹೌದಾ? ನೋಡ್ಲಿವ ನೀನು? ತಗ್ಲಾಕೊಂಡು ಕೊಟ್ಟಾರ? ನೋಡಿಲಿ, ಅವರೇ ಮಾಡವ್ರೆ. ತಗ್ಲಾಕ್ಬೋದು, ಹಂಗೆ ಮಡಿಕೋಬೋದು, ತಗ್ಲಾಕ್ಬೇಕು, ಸೇಫ್ ಆಗಿರುತ್ತೆ. ಅದು ನನ್ನ ಪ್ಲೇ ಬಟನ್ ಬಂತು. ಯಪ್ಪ, ಕಾದು 3 ವರ್ಷದ ಕಷ್ಟದ ಫಲ, ರಿಕಗ್ನೈಸೇಷನ್. ಅದಕ್ಕೆ ಮನ್ಸು ಕೊಟ್ಟು ಅದಕ್ಕೆ ಬೇಜಾರು ಮಾಡ್ಕೊಂಡಂಗೆ ಆ ಕೆಲ್ಸಕ್ಕೆ ಮರ್ಯಾದೆ ಕೊಟ್ರೆ ತಾನಾಗ್ತಾನೆ ಎಲ್ಲ ಮರ್ಯಾದೆನೂ ಹುಡ್ಕೊಂಡ್ ಬರ್ತಾವಂತೆ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಬೇರಾ ಬಾಯ್. ಬೈರಂಗೆ ಏನು ಟ್ರೀಟ್ ಅಂದರೆ ಮಟನ್, ಮುಳೆ ಟ್ರೀಟ್. ಬರೀ ಬಾಡೆ ಹಾಕ್ಬಿಟ್ಟೆ. ಸೊ ಎಲ್ಲರೂ ಅನ್ಕೋಬೋದು ಇದು ಜಸ್ಟ್ ಪ್ಲೇ ಬಟನ್ ಅಂತ. ಅಲ್ಲ, ಇದು ನನ್ನ ಜರ್ನಿ, ನನ್ನ ಪೇಯ್ನ್, ನನ್ನ ಸ್ಟ್ರೆಂತ್, ಆಮೇಲೆ ನನ್ನ ಸಕ್ಸಸ್ ಎಲ್ಲ ಇದು. ಸೊ ಇದು ಒಂಥರ ರೆಕಗ್ನೈಸೇಷನ್ ಅಲ್ವಾ? ನಮ್ಗೆ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ನಾನು ಸಾಧಿಸಿದ್ದೀನೋ ಅಂತಾನೋ ಅಥವಾ ಏನೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ನಮ್ಮ ಕನಸುಗಳು ಸಮಯ ತಗೊಳ್ತವೆ, ಮತ್ತು ನಮ್ಮ ಹಾರ್ಡ್ ವರ್ಕ್ಗೆ ತುಂಬ ಪೇಷನ್ಸ್ ಬೇಕಾಗತ್ತೆ. ಮತ್ತು ಎಂಡಲ್ಲಿ ಇದೆಲ್ಲದಕ್ಕೂ ಒಂದು ವರ್ತ್ ಅಂತ ಇರುತ್ತೆ, ಇದು ವರ್ತ್ ಇಟ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ಇಲ್ಲ ಅಂತ ಅಂದರೆ ಮಜಾ ಇರೋದಿಲ್ಲ. ನಾವು ತಿರುಗಿ ನೋಡಿದಾಗ ಸುಮಾರು ಏರುಪೇರು ಇರಬೇಕು, ನೆನಪುಗಳಿರಬೇಕು. ಅದೆಲ್ಲ ಇದ್ದಾಗ ಮಾತ್ರ ಅದು ವರ್ತ್ ಅಂತ ಅನ್ಸ್ಕೊಳ್ಳೋದು ಅಲ್ವಾ? ಸೊ ಇನ್ನು ಹೊರಡೋ ಸಮಯ ಬಂದೇ ಬಿಡ್ತು. ನಿನ್ನೆ ನೈಟ್ ಬಂದ್ವಿ, ಇವತ್ತು ಸಂಜೆ ಆಗಿದ್ದೇ ಗೊತ್ತಾಗಿಲ್ಲ. ಎಲ್ಲರಿಗೂ ಬಾಯ್ ಹೇಳಿ ಹೊರಡ್ತಾ ಇದ್ದೀವಿ. ಇನ್ನೊಂದಿನ ಇನ್ನೇನು ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಆರಾಮಾಗಿ ಬಂದೇ ಇರ್ತೀನಿ ಅಂತ ಹೇಳಿಬಿಟ್ಟು ಪ್ರೀತಮ್ನ ಮಲಗಿದ್ದ ಹಂಗೆ ಎತ್ಕೊಂಡು ಓಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಹಿಂಗೆ ಆಗುತ್ತೆ, ಅವ್ನು ಮಲಗಿಬಿಟ್ಟಿರ್ತಾನೆ, ಅವ್ನು ಹಂಗೆ ಕರ್ಕೊಂಡು ಹೋಗಬೇಕು. ಇನ್ನು ನನ್ನ ಹಸ್ಬೆಂಡ್ಗೆ ಅದನ್ನು ಓಪನ್ ಮಾಡಿ ತೋರಿಸಿರಲಿಲ್ಲ. ಅವ್ರಿಗೆ ಹೇಳಿದೆ, ಇಲ್ಲ ನೀವೇ ಓಪನ್ ಮಾಡೋಂಗಿದ್ರೆ ಮಾಡಿ ಅಂತ. ಇಲ್ಲ ಅವತ್ತಿಂದ ಅಮ್ಮನ ಕೈಲೇ ಓಪನ್ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲ ಆರಾಮಾಗಿ ಅಲ್ಲಿ ಹೋಗಿ ಎಲ್ಲ ಓಪನ್ ಮಾಡಿಬಿಟ್ಟು ನೀನು ಸೆಲೆಬ್ರೇಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಅವ್ರು ಸ್ವಲ್ಪ ಬ್ಯುಸಿ ಇದ್ರು, ಇಲ್ಲ ಅಂತಂದರೆ ಅವರು ಬರ್ತಾಯಿದ್ರು. ಡ್ಯೂಟಿ ಇರುತ್ತಲ್ಲ, ಅವ್ರದ್ದು ಶಿಫ್ಟ್ ವೈಸ್ ಡ್ಯೂಟಿ ಇರುತ್ತೆ. ಸೊ ನಾನು ಬರೋಕ್ಕಾಗಲ್ಲ, ನೀವು ಹೋಗಿರಿ, ನನಗೆ ಬೇರೆ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇತ್ತು. ಇಲ್ಲಿಂದ ಬಂದು ಮತ್ತು ಸಂಜೆಯಿಂದ ಇಮಿಡಿಯೇಟ್ ಡ್ಯೂಟಿಗೆ ಹೋಗು ಅಂತಂದರೆ ಅವ್ರಿಗೂ ಆಗಲ್ಲ ಅಲ್ವಾ? ಹಾಗಾಗಿ ಅವರು ಬರಲಿಲ್ಲ, ನಾವೇ ಹೊರಟ್ವಿ. ಈಗ ಮನೆಗೆ ಹೋದ್ಮೇಲೆ ನನ್ನ ಹಸ್ಬೆಂಡ್ಗೆ ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ, ಅವ್ರು ನೋಡಿಲ್ಲ ಅಲ್ವಾ? ಸೊ ಹಂಗಾಗಿ ಎಂತ ಚಿನ್ನ ಉಲ್ಟಾ ಪಲ್ಟ ಎಲ್ಲ ಓಪನ್ ಮಾಡ್ತೀಯಾ? ಒಂದು 3 ಜಾಸ್ತಿ, ಆ್ಯಕ್ಚುಲಿ 3 ಜಾಸ್ತಿ. ಅವರು
ಕಷ್ಟದ ಪ್ರತಿಫಲ. ಹಾಂ ಹಾಂ ಬಂದಿದೆ. ಒಂದು 3.5 years ಆ್ಯಕ್ಚುಲಿ ತುಂಬ ಕಷ್ಟ ಬಿದ್ದಿದ್ದಾರೆ, ಬಂದಿದೆ. ತುಂಬ ಖುಷಿ, ನಮಗೂ ಖುಷಿ. ಅಂದರೆ ಎಲ್ಲ ಸಬ್ಸ್ಕ್ರೈಬ್ ತುಂಬ ಖುಷಿಯಾಗಿರುತ್ತೆ ಅನ್ನೋ ಅಂದ್ಕೊಳ್ತೀವಿ. ಥ್ಯಾಂಕ್ ಯು. ಕಾಂಗ್ರೆಸ್ ಯೂಟ್ಯೂಬ್. ಕಾಂಗ್ರೆಸ್ ಯೂಟ್ಯೂಬ್ಗಾ? ಕಳಿಸಿದ್ವಿ. ಕಾಂಗ್ರೆಸ್ ಯೂಟ್ಯೂಬ್ ನಿಮಗೆಲ್ಲ ಫಸ್ಟ್ ಹೇಳ್ತೀನಿ. ಈಗ ಅದು ಕ್ಲೀನ್ ಮಾಡೋದು ಮಗನೇ. ನಿಮಗೆಲ್ಲ ಫಸ್ಟ್ ಹೇಳ್ತೀನಿ. ಇಲ್ಲ ಇದ್ರಲ್ಲಿ ಇಡಬೇಕು, ನಮ್ದಲ್ಲ. ಎಲ್ಲಿಡೋಣ? ಇಲ್ಲ ಎರಡು ಕುಡಿದಿರಲ್ಲ. ಏನಪ್ಪ ಏನು ಎಲ್ಲಾದ್ರೂ ನೋಡಂತ ಚೆನ್ನಾಗಿ ಕಾಣೋ ಕಡೆ ಇಡ್ಬೇಕು. ಅಲ್ಲೇ ಇದು ತಗೊಂಡು ಏನಪ್ಪ ಮಮ್ಮಿ ಬಾಲ್ ಆಫ್ ಫೋಟೋ ಅಂತ ಮಾಡೋಣ. ಅಲ್ಲಿ ಕಣ ಇರ್ಬೇಕು, ಹುಷಾರಿದೆ. ನಮ್ಮಮ್ಮ ಇದನ್ನ ಹಾಕ್ಬಿಟ್ಟು ಇಡು, ಇಲ್ಲಾಂದ್ರೆ ಧೂಳಾಗುತ್ತೆ ಅದು. ಹಾಗೆ ಇವರು ಡ್ಯೂಟಿಗೆ ಹೊರಟರು ರೆಡಿಯಾಗಿ. ಹಾಗೆ ನಾನು ಯಾವುದನ್ನು ಮಿಸ್ ಮಾಡಿದ್ರು ಇದನ್ನು ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಎಲ್ಲ ವ್ಯೂವರ್ಸ್ಗೆ ಯಾರು ನನ್ನನ್ನು ನಂಬಿ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಬರೋದಕ್ಕೆ ಸಹಾಯ ಮಾಡಿದ್ರಿ, ಹಾಗೆ ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಹಾಗೆ ಹೊಸದಾಗಿ ಕ್ರಿಯೇಟ್ ಮಾಡಿ ಯಾರು ಸ್ಟ್ರಗಲ್ ಮಾಡ್ತಾಯಿದ್ದೀರಾ, ಫೀಲ್ ಮಾಡ್ತಾಯಿದ್ದೀರಾ, ಆಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಪ್ಲೀಸ್ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ ಒಂದಿನ ಬಂದೇ ಬರುತ್ತೆ. ಇವತ್ತು ನಂದು ಹೇಗೆ ಬಂದಿದೆಯೋ ಹಾಗೆ ಖಂಡಿತ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಆಗುತ್ತೆ. ಸೊ ಯಾವುದನ್ನು ಕ್ವಿಟ್ ಮಾಡೋದು ತುಂಬ ಈಸಿ, ಬಟ್ ಅದ್ರ ಹಿಂದೆ ಅಷ್ಟು ಎಫರ್ಟ್ ಹಾಕಿ ನೆಕ್ಸ್ಟ್ ಸ್ಟೆಪ್ಪಲ್ಲೇ ನಮಗೆ ಸಕ್ಸಸ್ ಇರುತ್ತೆ. ಬಟ್ ಹಿಂದಿನ ಸ್ಟೆಪ್ಪಲ್ಲೇ ನಾವು ಕ್ವಿಟ್ ಮಾಡಿದ್ರೆ ನೆಕ್ಸ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಈ ಥರ ಯೂಟ್ಯೂಬ್ನ ಕ್ವಿಟ್ ಮಾಡಬೇಕು ಆಗಲ್ಲ ಅಂತ ಹೇಳಿ ನಾನು ಎಷ್ಟೋ ದಿನ ಅಂದ್ಕೊಂಡವಳು. ಒಂದು ವರ್ಷದಲ್ಲಿ ನನಗೇನೂ ಇಲ್ಲ, ಏನೂ ಆಗ್ತಾಯಿಲ್ಲ, ಇದೆಲ್ಲ ಆಗಲ್ಲ ಅಂತ ಬಿಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮಮ್ಮನ ಒಂದಿಷ್ಟು ಮಾತುಗಳು ನನಗೆ ತುಂಬಾ ಮೋಟಿವೇಟ್ ಮಾಡ್ತು. ಸೊ ಹಂಗೆಲ್ಲ ಅಲ್ಲ, ಯಾವುದೂ ಅಷ್ಟೇ. ಇವಾಗ ಒಬ್ಬ ರೈತ ಬೀಜ ಹಾಕ್ತಿದ್ದಂಗೆ ಮರ ಆಗೋದಿಲ್ಲ, ಕಾಯಬೇಕು, ಅದಕ್ಕೆ ಪ್ರತಿಫಲ ಸಿಗಬೇಕು ಅಂತಂದರೆ ಅದರದ್ದೇ ಆದ ಟೈಮ್ ಬರಬೇಕು. ಆ ಟೈಮ್ ನಿನಗೂ ಒಂದಿನ ಬರುತ್ತೆ. ನೀ ಯಾಕೆ ಇವಾಗಲೇ ಡಿಸಪಾಯಿಂಟ್ ಆಗ್ತಾ ಇದೆಯಾ, ಮಕ್ಕಳು ಹುಡ್ತಿದಂಗೆ ನಡೆಯೋದಿಲ್ಲ, ಹೆಜ್ಜೆ ಹಾಕಿ ಅಂಬೆಗಾಲಕ್ಕೆ, ಈ ಥರ ತುಂಬ ಮೋಟಿವೇಟ್ ಮಾಡಿದರು ನನಗೆ ಆ ಟೈಮಲ್ಲಿ. ಸೊ ಅದೆಲ್ಲ ನನ್ನನ್ನು ಇಲ್ಲಿ ಕರ್ಕೊಂಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಖುಷಿಯನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಂಡು ನನಗೆ ಇನ್ನೂ ಖುಷಿ ಆಯಿತು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.